ಕಡಲ್ಗಳ್ಳರು ಭಾರತೀಯ ಸೇನೆ ಮುಖಾಮುಖಿ ರೋಚಕ ಕಾರ್ಯಾಚರಣೆಯ ಬಳಿಕ ಗೆಲುವು ಕಾಲ್ಕಿತ್ತ ಸೊಮಾಲಿಯಾ ಕಡಲ್ಗಳ್ಳರು. ಎಸ್ ಸ್ನೇಹಿತರೆ, ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರುವ ವಿಚಾರ ಏನಂದ್ರೆ ಅರಬ್ಬಿ ಸಮುದ್ರದಲ್ಲಿ ಈ ಸೊಮಾಲಿಯಾ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗಿರುವಂತದ್ದು. ಮತ್ತೊಂದು ಕಡೆ ಕೆಂಪು ಸಮುದ್ರದಲ್ಲಿ ಈ ಹೌತಿ ಉಗ್ರರು ಅಂದ್ರೆ ಯೆಮೆನ್ ಬೆಂಬಲಿತ ಹೌತಿ ಉಗ್ರರೇನಿದ್ದಾರೆ ಅವರು ಮಾಡಿರುವಂತಹ ಹಾವಳಿ ಹೆಚ್ಚಾಗಿದೆ. ಇದರ ನಡುವೆ ಇದೀಗ ಭಾರತೀಯರು 15 ಜನ ಇದ್ದಂತಹ ಹಡಗನ್ನ ಈ ಸೊಮಾಲಿಯಾ ಕಳ್ಳರು ಹೈಜಾಕ್ ಮಾಡಲು ಮುಂದಾಗಿದ್ರು. ಆದರೆ ಭಾರತೀಯ ಸೇನೆ ಅಲ್ಲಿ ಎಂಟ್ರಿ ಕೊಟ್ಟು ಅದನ್ನು ಬಿಡಿಸಿಕೊಂಡು ಬರುವಂತಹ ಕೆಲಸವನ್ನು ಮಾಡಿತ್ತು. ಹಾಗಾದರೆ ಭಾರತೀಯ ಸೇನೆ ಮತ್ತು ಈ ಸೊಮಾಲಿಯಾ ಕಡಲ್ಗಳ್ಳರ ನಡುವೆ ನಡೆದಂಥ ರೋಚಕತೆ ಹೇಗಿತ್ತು? ಇದಕ್ಕಿದ್ದಂತೆ ಈ ಅರಬ್ಬಿ ಸಮುದ್ರದಲ್ಲಿ ಈ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗಿರೋದು ಯಾಕೆ, ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಅರಬ್ಬಿ ಸಮುದ್ರದಲ್ಲಿ ಸೊಮಾಲಿಯಾ ದೇಶದ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗಿದೆ. ಅದಷ್ಟೇ ಅಲ್ಲದೆ ಭಾರತಕ್ಕೆ ಸಂಬಂಧಪಟ್ಟಂತಹ ಕೆಲ ಹಡಗುಗಳನ್ನ ಇದೀಗ ಅವರು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟಕ್ಕೂ ಯಾಕೆ ಇದೀಗ ಅಂದರೆ ಇತ್ತೀಚೆಗೆ ಈ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಇದರ ಮೂಲವನ್ನ ಹುಡಿಕೊಂಡು ಹೋದ್ರೆ ನಮಗೆ ಎದುರಾಗುವಂತಹ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ. ಎಸ್ ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಇದೆಯಲ್ಲ, ಇದು ಯಾರಿಗೆ ಗೊತ್ತಿಲ್ಲ ಹೇಳಿ. ಸುಮಾರು 3 ತಿಂಗಳಿಂದ ಈ ಯುದ್ಧ ಆರಂಭವಾಗಿದೆ. ಇಂತಹ ಸಮಯದಲ್ಲಿ ಇದೀಗ ಇದು ಮತ್ತೊಂದು ರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ನಮ್ಮ ಅರಬ್ಬಿ ಸಮುದ್ರದಲ್ಲಿ ಏನು ಈ ಸೊಮಾಲಿಯಾ ಉಗ್ರರು ಅಟ್ಯಾಕ್ ಅನ್ನು ಮಾಡ್ತಿದ್ದಾರೆ, ಅದಕ್ಕೆ ಮೂಲ ಕಾರಣ ಈ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಅಂದ್ರೂ ತಪ್ಪಾಗಲಾರದು. ವಿಶ್ವದ ಆತಂಕಕ್ಕೆ ಕಾರಣವಾಗಿರೋ ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ನಡುವಿನ ಯುದ್ಧ ಎಂದು ಅಂತ್ಯವಾಗುತ್ತೋ ಗೊತ್ತಿಲ್ಲ. ಯುದ್ಧವಂತೂ ಮುಂದುವರಿಯುತ್ತಲೇ ಇದೆ. ಸದ್ಯ ಗಾಜಾ ಮತ್ತು ಪ್ಯಾಲೆಸ್ಟೈನ್ ಸುತ್ತಮುತ್ತ ಪ್ರದೇಶ ಅಕ್ಷರಶಃ ನರಕವಾಗಿದೆ. ಇಲ್ಲಿ ಪ್ರಾಣಗಳಿಗೆ ಬೆಲೆ ಅನ್ನೋದೇ ಇಲ್ಲ. ಜನರು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ. 2 ದೇಶಗಳಿಗೂ ಕೊಂಚವೂ ಕನಿಕರ ಇಲ್ಲ. ಇಬ್ಬರು ಕೂಡ ಡೋಂಟ್ ಕೇರ್ ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಿದ್ದಾರೆ. ಆದರೆ ಇದರಲ್ಲಿ ಇದೀಗ ಇಸ್ರೇಲ್ ಒಂದು ರೀತಿಯ ಗೆಲುವನ್ನೇ ಸಾಧಿಸಿದೆ. ಯಾಕಂದರೆ ಹಮಾಸನ್ನು ಆ ರೀತಿಯಾಗಿ ಒಡೆದುರುಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಹಮಾಸ್ನ ಉಪಾಧ್ಯಕ್ಷರನ್ನು ಒಡೆದುರುಳಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಹೌದು ಸ್ನೇಹಿತರೆ, ಈ ಯುದ್ಧ ಇದೀಗ ಮತ್ತೊಂದು ರೂಪವನ್ನು ಪಡೆದುಕೊಂಡಿದೆ. ಯಾಕಂದರೆ ಎಲ್ಲರ ಗಮನವೂ ಕೂಡ ಸೆಳೆಯಬೇಕೆನ್ನುವಂತಹ ಕಾರಣಕ್ಕೆ ಇದು ವಿಶ್ವದ ಆರ್ಥಿಕತೆಗೆ ಹೊಡೆತವನ್ನು ಕೊಡಲು ಶುರು ಮಾಡಿತ್ತು. ಇದನ್ನು ಮಾಡಿದ್ದು ಹಮಾಸ್ ಬಂಡುಕೋರರು. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಮಾಸ್ ಬೆಂಬಲಿತ ಹೌತಿ ಉಗ್ರರೇನಿದ್ರು ಅವರು ಕೆಂಪು ಸಮುದ್ರದಲ್ಲಿ ದಾಳಿ ಮಾಡಲು ಶುರು ಮಾಡಿದ್ರು. ಹೌದು, ಮೊದಲಿಗೆ ಇಸ್ರೇಲ್ನ ಹಡಗುಗಳೇನಿದ್ದಾವೆ ಅವುಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನ ಈ ಹೌತಿ ಉಗ್ರರು ಮಾಡಿದ್ರು. ಅದಾದ ಮೇಲೆ ಯಾವ ಹಡಗು ಸಿಕ್ಕಿದ್ರು ಕೂಡ ಅವುಗಳ ಮೇಲೆ ದಾಳಿಯನ್ನು ಶುರು ಮಾಡಿದ್ವು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಾಯಿಬಾಬಾ ಹಡಗಿನ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು. ಆ ಹಡಗು ಯಾರ್ದು ಅಂದರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಭಾರತದಲ್ಲಿ ರಿಜಿಸ್ಟರ್ ಆಗಿದ್ದಂತಹ ಒಂದು ಹಡಗಾಗಿತ್ತು. ಆ ಕಾರಣದಿಂದ ಅಮೆರಿಕ ಹೇಳಿತ್ತು ಇದು ಭಾರತದ ಹಡಗು ಅಂತ. ಬಟ್ ಭಾರತ ಸ್ಪಷ್ಟಪಡಿಸಿತು ಇದು ನಮ್ಮ ದೇಶಕ್ಕೆ ಸಂಬಂಧಿಸಿದ, ಅಂದರೆ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗಿದ್ದಂತಹ ಹಡಗು, ಆದರೆ ನಮ್ಮದಲ್ಲ ಎನ್ನುವಂಥದ್ದು. ಅದು ಅಂದರೆ ಈಗ ಒಂದು ರೀತಿ ಅದನ್ನು ಸೈಡ್ಗೆ ಇಡೋದಾದರೆ ಕೆಂಪು ಸಮುದ್ರದಲ್ಲಿ ಈ ರೀತಿಯ ಹಾವಳಿ ಹೆಚ್ಚಾಗಿದೆ. ಅದುವೇ ಇದೀಗ ಅರಬ್ಬಿ ಸಮುದ್ರದಲ್ಲಿ ಸೊಮಾಲಿಯಾ ಕಡಲ್ಗಳ್ಳರು ಎಂಟ್ರಿಗೆ ಕಾರಣವಾಗಿದೆ ಎನ್ನುವಂಥ ಮಾತುಗಳು ಹರಿದಾಡ್ತಿವೆ. ಅಷ್ಟಕ್ಕೂ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ಕೇಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಕೆಂಪು ಸಮುದ್ರದಲ್ಲಿ ಏನು ಈ ಹೌತಿ ಉಗ್ರರ ಅಟ್ಟಹಾಸ ಮೆರೀತೋ ಆ ಸಮಯದಲ್ಲಿ ಭಾರತ ಸೇರಿದಂತೆ ಅಮೆರಿಕ ಇರಬಹುದು, ಇಸ್ರೇಲ್ ಇರಬಹುದು, ಈ ಎಲ್ಲ ಪಡೆ ಅಂದರೆ ಕಂಬೈನ್ ಪಡೆ ಇರಬಹುದು, ಎಲ್ಲರೂ ಸೇರಿ ಅಲ್ಲಿ ಈಗ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಅಂದರೆ ಹೌತಿ ಉಗ್ರರೇನಿದ್ದಾರೆ ಅವರ ಆಟ ಏನು ಕೂಡ ನಡೆಯೋದಿಲ್ಲ. ಯಾಕಂದರೆ ಹೆಲಿಕಾಪ್ಟರ್ ಇರಬಹುದು, ದೊಡ್ಡ ದೊಡ್ಡ ಹಡಗುಗಳಿರಬಹುದು, ಸೇನಾ ಕಾರ್ಯಾಚರಣೆ ಇರಬಹುದು, ಅಲ್ಲಿ ಒಂದು ರೀತಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಅದು ವಿಶ್ವ ಆರ್ಥಿಕತೆ ಮೇಲೆ ಎಫೆಕ್ಟ್ ಅನ್ನು ಬೀರುತ್ತೆ ಎನ್ನುವಂಥ ಕಾರಣಕ್ಕೆ ಈಗ ಕೆಂಪು ಸಮುದ್ರದಲ್ಲಿ ತಣ್ಣಗಾಗಿದೆ. ಸೊ ಅದೇ ಕಾರಣದಿಂದ ಅಲ್ಲಿ ನಮ್ಮ ಆಟ ಏನೂ ನಡೆಯಲ್ಲ ಎನ್ನುವಂಥ ಕಾರಣಕ್ಕೆ ಇದೀಗ ಅರಬ್ಬಿ ಸಮುದ್ರದಲ್ಲಿ ಸೊಮಾಲಿಯಾ ಕಡಲ್ಗಳ್ಳರು ಎಂಟ್ರಿ ಆಗಿದ್ದಾರೆ. ಹೌದು ಸ್ನೇಹಿತರೆ, ಸುಮಾರು 6 ವರ್ಷದಿಂದ ಈ ಅರಬ್ಬಿಯ ಸಮುದ್ರ ಏನಿದೆ ಇಲ್ಲಿ ಯಾವುದೇ ರೀತಿಯ ಇಂತಹ ಘಟನೆಗಳು ನಡೆದಿರಲಿಲ್ಲ. ದಿಢೀರಂತ ಇಂತಹ ಒಂದೊಂದು ಘಟನೆ ನಡೀತಂತೆ ಅಂದರೆ ಇದಕ್ಕೆ ಕಾರಣ ಅದೇ ಅಲ್ವೇ ಸ್ನೇಹಿತರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಭಾರತೀಯರಿದ್ದಂತಹ MV ಲೀಲಾ ನಾರ್ಪೋಲ್ಕ್ ಏನಿದೆ ಆ ಸರಕು ಸಾಗಣೆ ಹಡಗಿನ ಮೇಲೆ ಸೊಮಾಲಿಯಾ ಕಡಲ್ಗಳ್ಳರು ಅಪಹರಣ ಮಾಡಿದ್ರು ಅಥವಾ ಹೈಜಾಕನ್ನು ಮಾಡಿದ್ರು. ಆ ಕೂಡಲೇ ಎಚ್ಚೆತ್ತುಕೊಂಡಂತಹ ಭಾರತೀಯ ನೌಕಾಪಡೆ INS ಚೆನ್ನೈ ಏನಿದೆ ಅಲ್ಲಿಗೆ ಹೋಗಿತ್ತು. ಅಲ್ಲಿ ಹೋಗಿ ಅವರನ್ನ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ರು. ಹೌದು ಸ್ನೇಹಿತರೆ, ಶಂಕಿತ ಕಡಲ್ಗಳ್ಳರೇನಿದ್ದಾರೆ ಲಿಬೇರಿಯಾ ಹಡಗನ್ನ ಅಪಹರಿಸಲು ಯತ್ನಿಸಿದ್ರು. ಆದರೆ ಭಾರತೀಯ ನೌಕೆಯ ಸರಹದ್ದಿನಲ್ಲಿ ಇದ್ದಂತಹ ಈ ನೌಕೆಯನ್ನ ಅವರು ಏನು ಮಾಡೋಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ನಮ್ಮ INS ಚೆನ್ನೈ ಅಲ್ಲಿ ಸಮೀಪವೇ ಇತ್ತು. ಇದಷ್ಟೇ ಅಲ್ಲದೆ ಗಸ್ತು ವಿಮಾನ ಇರಬಹುದು, ಶಸ್ತ್ರಸಜ್ಜಿತ MQ-9B ಡ್ರೋನ್ ಇರಬಹುದು, ಇವೆಲ್ಲವೂ ಅಲ್ಲೇ ಇದ್ದಂಥ ಕಾರಣಕ್ಕೆ ಅವರಿಗೆ ಹೈಜಾಕ್ ಮಾಡೋಕ್ಕಾಗಲಿಲ್ಲ. ಬಟ್ ಒಂದು ಮಾಹಿತಿ ಅಂತೂ ಬಂತು, ಹೈಜಾಕ್ ಮಾಡಿದ್ದಾರೆ.
ಎನ್ನುವಂತಹ ಮಾಹಿತಿ ಬಂತು. ಇದನ್ನು ತಿಳಿದಂಥ ನಮ್ಮ ಸೇನಾಪಡೆ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋದಾಗ ಅಲ್ಲಿದ್ದಂತಹ ಅವರು ಅಂದರೆ ನಮ್ಮ ಏನಿದೆ ಸೇನಾಪಡೆ ಹೋಗೋದ್ರೊಳಗಡೆ ಅವರಿಗೆ ಗೊತ್ತಾಗುತ್ತೆ ಇವರು ಇಲ್ಲಿ ಬರ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ತಿಳಿದಂಥವರು ಅಲ್ಲಿಂದ ಕಾಲನ್ನು ಕೀಳುವಂಥ ಕೆಲಸವನ್ನು ಕೂಡ ಮಾಡಿದರು. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ 6 ವರ್ಷಗಳಿಂದ ಅಥವಾ ಇನ್ನು ಕೆಲ ವರ್ಷಗಳಿಂದ ಇಂತಹ ಹಾವಳಿ ಈ ಅರಬ್ಬಿ ಸಮುದ್ರದಲ್ಲಿ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾನು ಹೇಳಿದೆ. ಅಂದರೆ ಅಲ್ಲಿ ಇರಾನ್ ಮತ್ತು ಹಮಾಸ್ ನಡುವೆ ನಡೆದಂತಹ ಯುದ್ಧ ಕೆಂಪು ಸಮುದ್ರದಲ್ಲಿ ಹಾವಳಿಗೆ ಸ್ಟಾರ್ಟ್ ಆಯಿತು. ಬಟ್ ಅಲ್ಲಿ ಬಿಗಿ ಭದ್ರತೆಯನ್ನು ಮಾಡಿದ ಕಾರಣ ಇದೀಗ ಏನಿದೆ ಈ ಪ್ರದೇಶ ಅರಬ್ಬಿ ಸಮುದ್ರಕ್ಕೆ ಈಗ ಸೊಮಾಲಿಯಾ ಕಡಲ್ಗಳ್ಳರು ಬಂದಿದ್ದಾರೆ. ಆದರೆ ಇದು ಮುಂದುವರಿಯುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಇದೀಗ ಭಾರತ ಅರಬ್ಬಿ ಸಮುದ್ರ ಏನಿದೆ ಅದರ ಮೇಲೆ ಕಣ್ಗಾವಲನ್ನು ಇಟ್ಟಿದೆ. ಸೊ ಆ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮತ್ತೆ ಸಂಭವಿಸೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಸ್ನೇಹಿತರೆ, ಅದೇನಾದರೂ ಆಗಲಿ ಇದೀಗ ಭಾರತ ಒಂದು ರೀತಿ ಎಚ್ಚೆತ್ತುಕೊಂಡಿದೆ. ಇನ್ನು ಮುಂದೆ ಯಾವುದೇ ರೀತಿಯ ಅಂದರೆ ಭಾರತಕ್ಕೆ ಬರುವಂತಹ ಹಡಗುಗಳಿರಬಹುದು, ಭಾರತದ ಹಡಗುಗಳಿರಬಹುದು, ಹೈಜಾಕ್ ಮಾಡೋದನ್ನು ತಡೆಯೋದಕ್ಕೆ ಗಸ್ತುಗಳನ್ನು ಕೂಡ ಇದೀಗ ಶುರು ಮಾಡಿದೆ. ಹಾಗಾದರೆ ಮುಂದೇನಾಗುತ್ತೆ ಅದೆಲ್ಲವನ್ನ ಕಾದು ನೋಡಬೇಕಾಗಿದೆ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.